ಕ್ರೈಸ್ತರ ಮೇಲೆ ನಿರಂತರವಾಗಿ ದೌರ್ಜನ್ಯವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಇದು ಅಮಾನುಷ ಕೃತ್ಯದ ಒಂದು ಪರಮಾವಧಿ. ವೈದಿಕ ಭಯೋತ್ಪಾದನೆ ಇಂಡಿಯಾದಲ್ಲಿ ಮೀರಿ ಬೆಳೀತಾ ಇದೆ. ಇದನ್ನು ನಿಯಂತ್ರಿಸಬೇಕಂತ ಕೇಂದ್ರ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ತಿಲ್ಲ. RSS ಮತ್ತು ಬಜರಂಗ ದಳ ಮುಂತಾದ ಈ ಮನುವಾದಿ ಸಂಘಟನೆಗಳು ಈ ದೇಶದ ತುಂಬ ವಿಜೃಂಭಿಸ್ತಾ ಇದ್ದು ಇವತ್ತು ಜನತೆಯ ನೆಮ್ಮದಿಯನ್ನು, ಕ್ರಿಶ್ಚಿಯನ್ನರ ನೆಮ್ಮದಿಯನ್ನು, ದಲಿತರ ನೆಮ್ಮದಿಯನ್ನು, ಮುಸ್ಲಿಮರ ನೆಮ್ಮದಿಯನ್ನು, ಒಟ್ಟಾರೆ ಮಾನವೀಯತೆಗೆ ದೊಡ್ಡ ಸವಾಲಾಗ್ತಾ ಇದ್ದಾರೆ. ಒಂದು ವೇಳೆ ಭಾರತಕ್ಕೆ ಕ್ರಿಶ್ಚಿಯನ್ಸು ಬರದೇ ಇದ್ದಿದ್ದರೆ, ಶಿಕ್ಷಣ ಮತ್ತು ಆರೋಗ್ಯವನ್ನು ಕೊಡದೇ ಇದ್ದಿದ್ದರೆ ಈ ರಾಷ್ಟ್ರ ಯಾವ ಸ್ಥಿತಿಗೆ ಹೋಗ್ತಾ ಇತ್ತು? ಸಂವಿಧಾನ ಸಂರಕ್ಷಣಾ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಎನ್ ಭಾಸ್ಕರದ ನಾನು ಇಂದು ಕ್ರಿಸ್ಮಸ್ ಡೇ ಈ ಸಂದರ್ಭದಲ್ಲಿ ದೇಶಾದ್ಯಂತ ಕ್ರಿಶ್ಚಿಯನ್ ಮಠಗಳ ಮೇಲೆ, ಧರ್ಮಗಳ ಮೇಲೆ ಹಲ್ಲೆ ನಡೀತಿದ್ದು ಮತ್ತು ದೌರ್ಜನ್ಯ ನಡೀತಾ ಇದೆ. ಇದರ ಹುನ್ನಾರ RSSನ ಕೈವಾಡ. ಈ ಕ್ರಿಸ್ಮಸ್ ಹಬ್ಬದ ದಿನದಂದೇ ಈ ರೀತಿ ಅತ್ಯಾಚಾರಗಳು, ಅನಾಚಾರಗಳು ಮತ್ತು ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಇದ್ದರೂ ಕೂಡ ದೇಶದ ಪ್ರಧಾನಮಂತ್ರಿಗಳು ಮೌನಗೊಳಿಸಿರ್ತಕ್ಕಂಥದ್ದು ನೋಡಿದ್ರೆ ಇವರು RSSನ ಕೈಗೊಂಬೆಯಾಗಿ ವರ್ತಿಸ್ತಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಈ ರೀತಿ ಕ್ರಿಶ್ಚಿಯನ್ ಬಾಂಧವರ ಮೇಲೆ ದಾಂಧಲೆಗಳು ಹೆಚ್ಚಾದರೆ ಬಹುಸಂಖ್ಯಾತರದ ದಲಿತ ಸಮುದಾಯ ಅವ್ರ ಜೊತೆ ಕೈ ಜೋಡಿಸಿ ನಾವು ಕೂಡ ಪ್ರತಿ ದಾಳಿ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಿದ್ದೇನೆ. ನನ್ನ ಹೆಸರು ಹರಿಹರಾನಂದ ಸ್ವಾಮಿ, ದಲಿತ ಚಳವಳಿ. ಪ್ರಸ್ತುತ ಸಂದರ್ಭದಲ್ಲಿ ಈ ಮನುವಾದಿಗಳ ಈಗ ಆಕೃತ್ಯ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈಗ ಏನು ಕ್ರೈಸ್ತರ ಮೇಲೆ ನಿರಂತರವಾಗಿ ದೌರ್ಜನ್ಯವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಇದು ಅಮಾನುಷ ಕೃತ್ಯದ ಒಂದು ಪರಮಾವಧಿ. ಇದಕ್ಕೆಲ್ಲದಕ್ಕೂ ಮೂಲ ಬುದ್ಧನ ಮುಂದುವರೆದ ಪೀಳಿಗೆ ಈ ಬೌದ್ಧ ಮತ್ತು ಈ ಕ್ರಿಶ್ಚಿಯನ್ ಧರ್ಮ ಮಾನವೀಯತೆಯನ್ನು, ಕರುಣೆಯನ್ನು, ಪ್ರೀತಿಯನ್ನು ಬಿತ್ತುವಂಥದ್ದು. ಈ ಮಾನವೀಯತೆ, ಕರುಣೆ ಮತ್ತು ಪ್ರೀತಿಯಿಂದ ಹೊರತಾದಂಥ ವೈದಿಕರು ಸದಾಕಾಲ ಒಂದು ವಿಕೃತ ಮನೋಸ್ಥಿತಿಯವರು. ಇವರು ನಿಜವಾಗಿ ಭಯೋತ್ಪಾದಕರು ಅಂತಂದರೆ ವೈದಿಕ ಭಯೋತ್ಪಾದನೆ ಇಂಡಿಯಾದಲ್ಲಿ ಮೀರಿ ಬೆಳೀತಾ ಇದೆ. ಇದನ್ನು ನಿಯಂತ್ರಿಸಬೇಕಂತ ಕೇಂದ್ರ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ತಿಲ್ಲ. ಮೋದಿಯೇ ಒಂದು ರೀತಿಯ ವೈದಿಕ ಭಯೋತ್ಪಾದನೆಯ ಮೂಲ ನಾಯಕನಂತಂಗೆ ಕಾಣ್ತಾ ಇದ್ದಾರೆ. RSS ಮತ್ತು ಬಜರಂಗ ದಳ ಮುಂತಾದ ಈ ಮನುವಾದಿ ಸಂಘಟನೆಗಳು ಈ ದೇಶದ ತುಂಬ ವಿಜೃಂಭಿಸ್ತಾ ಇದ್ದು ಇವತ್ತು ಜನತೆಯ ನೆಮ್ಮದಿಯನ್ನು, ಕ್ರಿಶ್ಚಿಯನ್ನರ ನೆಮ್ಮದಿಯನ್ನು, ದಲಿತರ ನೆಮ್ಮದಿಯನ್ನು, ಮುಸ್ಲಿಮರ ನೆಮ್ಮದಿಯನ್ನು, ಒಟ್ಟಾರೆ ಮಾನವೀಯತೆಗೆ ದೊಡ್ಡ ಸವಾಲಾಗ್ತಾ ಇದ್ದಾರೆ. ಇದಾಗಬಾರ್ದು. ಕೂಡಲೇ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಅಮಾನುಷತೆಗೆ ಕೊನೆ ಹಾಡಲೇಬೇಕಾಗಿದೆ ಇಂಡಿಯಾದಲ್ಲಿ. ಈ ನಿಟ್ಟಿನಲ್ಲಿ ಎಲ್ಲ ಮಾನವತಾವಾದಿ ಶಕ್ತಿಗಳು ಒಟ್ಟಾಗಬೇಕು. ಬುದ್ಧ ನಮಗೆಲ್ರಿಗೂ ಬೆಳಕಾಗಬೇಕು. ಬೌದ್ಧ ಧರ್ಮ ಅಂತ ಹೇಳಿದ್ರೆ ಭಾರತದ ಸಂವಿಧಾನದ ಮಧ್ಯಮ ಮಾರ್ಗ. ಭಗವಾನ್ ಬುದ್ಧರ ಮಧ್ಯಮ ಮಾರ್ಗವೇ ಭಾರತದ ಸಂವಿಧಾನ. ಬುದ್ಧನನ್ನು ಸಂಪೂರ್ಣವಾಗಿ ಮರಣ ಮಾಡ್ಕೊಂಡಂಥ ಬಾಬಾ ಸಾಹೇಬ್ ಸಂವಿಧಾನವನ್ನು ಈ ಬುದ್ಧನ ಮಧ್ಯಮ ಮಾರ್ಗದ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ. ಇದು ಈ ಮನುವಾದಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ನಿಚ್ಚಳವಾಗಿ ಮನವರಿಕೆ ಆಗ್ತಾ ಇದೆ. ಈ ಮನುವಾದಿಗಳ ವಿರುದ್ಧ ದೊಡ್ಡ ಒಂದು ಸಮರವನ್ನು ಸಾರಬೇಕಾಗಿದೆ. ನನ್ನ ಹೆಸರು ಎನ್ ಪುಟ್ಟನಂಜಯ್ಯ ದೇವನೂರ್, ರಿಟೈರ್ಡ್ DDPI, ಸಾಮಾಜಿಕ ಹೋರಾಟಗಾರ. ಇಲ್ಲಿ ಇತ್ತೀಚೆಗೆ ಕ್ರಿಶ್ಚಿಯನ್ಸ್ ಕಮ್ಯುನಿಟಿ ಮೇಲೆ ಅಮಾನುಷವಾಗಿ ದಾಳಿ ಮಾಡ್ತಾ ಇದ್ದಾರೆ. ಆದರೂ ಅವರ ಹಬ್ಬದ ಹರಿದಿನಗಳಲ್ಲಿ ಮಕ್ಕಳಿಗೆ ಸ್ವೀಟ್ಸ್ ಕೊಟ್ಟರೆ ಆ ಶಾಲೆಗೆ ನುಗ್ಗಿ ಒಡೆಯಂಥ ಪ್ರವೃತ್ತಿ ನಡೀತಾ ಇದೆ. ಇಲ್ಲಿ ನಮ್ಮ ಒಳ ಮನಸ್ಸಿನಿಂದ ನಾವು ಆಲೋಚನೆ ಮಾಡಬೇಕು. ಒಂದು ವೇಳೆ ಭಾರತಕ್ಕೆ ಕ್ರಿಶ್ಚಿಯನ್ಸು ಬರದೇ ಇದ್ದಿದ್ದರೆ, ಶಿಕ್ಷಣ ಮತ್ತು ಆರೋಗ್ಯವನ್ನು ಕೊಡದೇ ಇದ್ದಿದ್ದರೆ ಈ ರಾಷ್ಟ್ರ ಯಾವ ಸ್ಥಿತಿಗೆ ಹೋಗ್ತಾ ಇತ್ತು? ಇವ್ರಿಗೇನಾಗಿದೆ ಅಂತಂದರೆ, ಇಲ್ಲಿ ಕ್ರಿಶ್ಚಿಯನ್ಸ್ ಮೇಲೆ ಮತ್ತು ದಲಿತರ ಮೇಲೆ, ಹಿಂದುಳಿದವ್ರ ಮೇಲೆ, ಶೂದ್ರ ಮೇಲೆ ದಾಳಿ ಮಾಡ್ತಾ ಇಲ್ಲ. ಇವರು ದಾಳಿ ಮಾಡ್ತಾ ಇರೋದು ಸಮಾನತೆಯ ಮೇಲೆ. ಇವರು ಸಮಾನತೆಯನ್ನು ಬಯಸ್ತಾರೆ. ಆ ಕಾರಣಕ್ಕಾಗಿ ಇವ್ರನ್ನ ಎದುರಿಸೋದು
ಬೆದರಿಸೋದು. ಇಲ್ಲಿ ಮೇಲ್ನೋಟಕ್ಕೆ ದ್ವೇಷ ಅಸೂಯೆಗಳನ್ನ ಇದಕ್ಕೆ ನಾಗ್ಪುರದವರ ಸಪೋರ್ಟ್ ಇದೆ. ಅವ್ರ ಸಪೋರ್ಟ್ ಇರೋದ್ರಿಂದ ಈಗ ಇಷ್ಟೇ ತಗೊಳ್ರಪ್ಪ, ನಾನು ಸಂವಿಧಾನವನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತಾರೆ. ಈಗ ಇವ್ರ ಸ್ಥಿತಿಗತಿಗಳು ಏನಾಯಿತು ಅಂದರೆ, ಅನಂತಕುಮಾರ್ ಹೆಗ್ಡೆ ಏನು ಮಾಡ್ದ, ನಾನು ಹುಟ್ಟಿರೋದೇ ಸಂವಿಧಾನ ತಿರ್ಚಲಿಕೆಯಿಂದ. ಎಲ್ಲಿದ್ದಾನೆ ಅನಂತಕುಮಾರ್? ಮುರಳಿ ಮನೋಹರ್ ಜೋಶಿ ಎಲ್ಲಿದ್ದಾರೆ? ಇವೆಲ್ಲವನ್ನು ನೋಡಿ, ಆದ್ದರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ಹಿಟ್ಲರು, ಮುಸೋಲಿನಿ, ಅಲೆಕ್ಸಾಂಡರ್ ಎಲ್ಲ ತೀರೋದ್ರು, ಸತ್ತೋದ್ರು. ಹೋಗಿ ಅವ್ರವ್ರ ಸಮಾಧಿನ ನೋಡ್ಕೊಂಬನ್ನಿ. ಸಾಧ್ಯವಾದರೆ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಸಮಾಧಿಗಳಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡಿ, ನೀವು ಮನುಷ್ಯರಾಗ್ತೀರ. ಇಂಥವೆಲ್ಲ ನಡೆಯೋದಿಲ್ಲ, ಸುಟ್ಟೋಗ್ತೀರಾ ಅಂತ ಹೇಳಿ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವ್ರನ್ನ ಅಧ್ಯಯನ ಮಾಡಿ ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತೀನಿ. ಮತ್ತು ಇಂಥ ಘಟನೆಗಳನ್ನು ಉಗ್ರವಾಗಿ ನಾನು ಖಂಡಿಸ್ತೀನಿ.